ಗುರುಜಿ, ಶಿವಂ ವಾಸ್ತು ವಿಭಾಗದಲ್ಲಿ ಇವತ್ತು ಒಂದು ವಿಶೇಷವಾದ ಮಾಹಿತಿ ಹೇಳ್ತೀನಿ ಅಂತ ಹೇಳಿದ್ರೆ, ಅದೇನಂದ್ರೆ ಬೂದ್ಗುಂಬಳಕಾಯಿನ ನಿವಾಳಿಸ್ಬೇಕು, ಹೇಗ್ ನಿವಾಳಿಸ್ಬೇಕು, ಯಾರಿಗ್ ನಿವಾಳಿಸ್ಬೇಕು, ಎಲ್ಲಾ ಮಾಹಿತಿ ನೀಡಿದ್ರಿ. ಜೊತೆಗೆ ನಿಂಬೆ ಹಣ್ಣಿನ ಬಗ್ಗೆ ಕೂಡ ಹೇಳಿದ್ರಿ. ಹಾಗೆ ನಮ್ಮನೆ ಮುಂದೆ ಗಲೀಜಾಗತ್ತೆ ಅಂತ ಪಕ್ಕದ ಮನೆಗೆ ಏನಾದ್ರೂ ಎಸೆದ್ರಿ ಏನಾಗತ್ತೆ ಹೇಳ್ತೀನಿ ಅಂತಿದ್ರಿ. ವೀಕ್ಷಕರೇ, ಪರಿಪೂರ್ಣವಾದ ಸ್ವಾಗತ ಮತ್ತೊಮ್ಮೆ ಶಿವಂ ವಾಸ್ತುಗೆ. ಶಿವ ಈಶ್ವರ ಅನ್ನೋದು ಸತ್ಯಂ ಶಿವಂ ಸುಂದರಂ. ಶಿವ ಅಂದರೆ ಸದಾ ಅಂತ. ಸದಾ ಅಂದರೆ ನಾವು ಮಾಡೋ ಕೆಲಸವೆಲ್ಲ ಸದಾ ಕಾಲದಲ್ಲಿ ಅವನ ಸ್ಮರಣೆಗೋಸ್ಕರ ಅಂತೆ. ನಾವು ಮಾಡೋದೆಲ್ಲನೂ ಅವನಿಂದಾನೆ ಅಂತೆ. ಜಗತ್ತು ನಾವು ಅವನು ಸೇರೋಕ್ಕೋಸ್ಕರನೇ ಮಾಡ್ತಕ್ಕಂಥದ್ದಂತೆ. ಪಾಪ ಮಾಡಲಿ ಪುಣ್ಯ ಮಾಡಲಿ ಎಲ್ಲವೂ ನರಕಕ್ಕೆ ಹೋಗಲಿ ಸ್ವರ್ಗಕ್ಕೆ ಹೋಗಲಿ ಎಲ್ಲವೂ ಲಯಕರ್ತನ ಮುಖಾಂತರ. ಅದಕ್ಕೆ ಈ ಪಾಪ ಪುಣ್ಯಗಳನ್ನು ಮೊರೆ ಹೊತ್ತು ನಾವು ಹೋದರೆ ಪಾಪ ಅವನು ನಮ್ಮ ಹೊರೆಗಳನ್ನು ಎಷ್ಟು ಹೊತ್ಕೊಂಡಿದ್ದಾನೋ. ಅಂತಹ ಒಂದು ರುದ್ರ ಶಿವನಿಗೆ ನಾವು ನಮಸ್ಕಾರ ಮಾಡ್ತಾ ಇರೋದು ಸಾಷ್ಟಾಂಗ. ಅಂದರೆ ಅವನು ಇದ್ದಾಗ, ನಾವು ಜೀವಂತವಾಗಿದ್ದಾಗ ಅವನಲ್ಲಿ ಯಾವತ್ತೂ ಎಂದೆಂದೂ ಮನೆಯಲ್ಲಿ ಶಿವಂ ವಾಸ್ತು ಶಿವಂ ವಾಸ್ತು ಅಂತ ನೆನೆಸ್ಕೊತಾ ಇರಬೇಕು. ಈ ಥರ ನೆನೆಸ್ಕೊಳ್ತಾ ಇದ್ರೆ ಆವಾಗ ಅವನಿಗೆ ಆನಂದವಂತೆ, ಅವನ ಹೊರೆನೋ ಕಮ್ಮಿ ಆಗತ್ತಂತೆ. ಈ ಮುಖಾಂತರವಾದರೂ ಪರಮಾತ್ಮ, ನಾನು ನಿನ್ನ ಹೊರೆನ ನಾವುಗಳೆಲ್ಲ ಪಾಪ ಮಾಡಿರೋದು ನೀನು ಹೊತ್ಕೊಳ್ಳೋಕ್ಕಿಂತ ಆ ಹೊರೆನ ಎತ್ತಿಡಪ್ಪ ಅಂತ ಹೇಳಿದಾಗ ಸಂತೋಷ ಪಡ್ತಾನಂತೆ. ಹೋಗಲಿ ಬಿಡಿ, ನಿಮ್ಮಿಂದಾದರೂ ನನ್ನನ್ನು ವಿಮುಕ್ತಿ ಮಾಡ್ತಾ ಇದ್ದೀರಲ್ಲ ಹೊರೆ ಹೊತ್ಕೊಳ್ಳೋದು ಅಂತ. ಅದಕ್ಕೆ ಆ ಶಿವಂ ವಾಸ್ತು ಅನ್ನೋದು ಬರೀ ನಾವು ಹೇಳ್ಕೊಳ್ಳೋಕ್ಕೆ ನಮ್ಗೆ ಒಳ್ಳೆಯದಕ್ಕಲ್ಲ, ಪರಮೇಶ್ವರನ ಹೊರೆ ಕೂಡ ಕಮ್ಮಿ ಮಾಡೋಕ್ಕೆ. ಎಷ್ಟೋ ಜನ ಪಾಪಕರ್ಮಗಳು ಆ ಒಂದು ಸಲ ಶಿವಂ ವಾಸ್ತು ಅಂದರೆ ಎಲ್ಲರ ಪಾಪಗಳನ್ನು ದೂರವಾಗ್ತಾ ಹೋಗುತ್ತಂತೆ. ಆಗ ಅವನ ಹೊರೆ ಕಮ್ಮಿ ಆಗಲ್ವಾ? ಅದಕ್ಕೆ ಬನ್ನಿ ಎಲ್ಲರೂ ಏನು ಹೇಳಬೇಕು, ಶಿವಂ ವಾಸ್ತು ಶಿವಂ ವಾಸ್ತು ಶಿವಂ ವಾಸ್ತು. ಜೈ ಹೋ ಬೋಲೆ ಶಂಕರ, ಜೈ ಹೋ. ಬಂದ್ರಾ? ಭಾಳ ಸಂತೋಷ. ಬನ್ನಿ, ಇವತ್ತು ಶಿವಂ ವಾಸ್ತುಲಿ ನಿಂಬೆಹಣ್ಣು ಅಂತ ಕೇಳಿದೆ. ಜಗತ್ತು ನಿಂಬೆಹಣ್ಣು ವಿಚಾರ ಎಷ್ಟು ಜನಕ್ಕೆ ಗೊತ್ತೋ? ನಿಂಬೆಹಣ್ಣು ಹೇಗೆ ಸೃಷ್ಟಿ ಆಯಿತೋ? ಪರೀಕ್ಷಿತ ಮಹಾರಾಜನ ಕಥೆಯಿಂದ ಶುರುವಾಯಿತು. ಜಗತ್ತಲ್ಲಿ ಅವನೇನು ಮಾಡ್ತಾನೆ, ತಾನು ಮಾಡಿರೋ ತಪ್ಪಿಗೆ ತಪ್ಪಿಸ್ಕೊಳ್ಳೋಕ್ಕೆ ಇಡೀ ಜಗತ್ತನ್ನು ದೂಷಿಸ್ತಾನೆ, ಎಲ್ಲ ಬ್ರಾಹ್ಮಣ ವರ್ಗಗಳನ್ನ ದೂಷಿಸ್ತಾನೆ. ಆದರೆ ಕೊನೆಗೆ ಅನುಭವಿಸ್ತಾನಲ್ಲ. ಯಾರಿಂದ ಅನುಭವಿಸ್ದ? ಕೇವಲ ಒಂದು ನಿಂಬೆಹಣ್ಣಿನಿಂದ. ಅದಕ್ಕೆ ಹೇಳೋದು, ನಿಂಬೆಹಣ್ಣನ್ನು ಎತ್ತಾಡಬೇಡಿ. ನಿಂಬೆಹಣ್ಣಲ್ಲಿ ಸಾಕ್ಷಾತ್ ಗುರುಮಂಗಳ ಯೋಗವಿರುತ್ತೆ. ಸಾಕ್ಷಾತ್ ಕುಜ ಅದರೊಳಗೆ ವಾಸವಾಗಿರ್ತಾನೆ. ಸಾಕ್ಷಾತ್ ಗುರುನೇ ಸ್ವತಃ ಅನುಗ್ರಹಪೂರ್ವಕವಾಗಿ ಸೃಷ್ಟಿ ಮಾಡಿರೋದು ಅಂತ. ಪರೀಕ್ಷಿತ್ ಮಹಾರಾಜ ಒಂದು ಸಲ ಹೀಗೆ ನಡ್ಕೊಂಡು ಬರ್ತಾ ಇದ್ದಾಗ ಜನ್ಮೇಜಯ ಅವನ ಮಗ ಪರೀಕ್ಷಿತ್ ಮಹಾರಾಜನ ಸಾಯಿಸಿದ್ನಲ್ಲ ಅಂತ ಏನು ಮಾಡ್ದ, ಎಲ್ಲ ಹಾವುಗಳನ್ನು ಸಾಯಿಸೋಕ್ಕೆ ಪ್ರಯತ್ನ ಪಟ್ಟ. ನಿಜ ಜೀವನದಲ್ಲಿ ಯಾರೋ ಒಬ್ಬರು ಮಾಡೋ ತಪ್ಪಿಗೆ ಎಲ್ಲರೂ ಕೆಟ್ಟವರು ಅಂತಲ್ಲ. ಒಂದು ಹಣ್ಣು ಕೆಟ್ಟೋದ್ರೆ ಇಡೀ ಹಣ್ಣು ಕೆಟ್ಟೋಗುತ್ತೆ. ಆದರೆ ಎಲ್ಲರೂ ಕೆಟ್ಟವರು ಅಂತ ಭಾವಿಸ್ಕೊಳ್ಳೋದು ಭಾಳ ದೊಡ್ಡ ತಪ್ಪು. ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಕೆಟ್ಟವ್ರ ಮಧ್ಯೆ ಒಳ್ಳೆಯವರು ಇರ್ತಾರೆ. ಒಳ್ಳೆಯವ್ರ ಮಧ್ಯೆ ಒಂದು 4 ಜನ ಕೆಟ್ಟವರು, ಕೆಟ್ಟ ಹುಳುಗಳು ಇದ್ದೇ ಇರ್ತವೆ. ಆದರೆ ಇತ್ತೀಚೆಗೆ ಕಲಿಯುಗದಲ್ಲಿ ಸಾಕಷ್ಟು ಜನ ಕೆಟ್ಟ ಹುಳುಗಳೇ ಜಾಸ್ತಿ. ಏನಂತೀರಾ? ಅದಕ್ಕೋಸ್ಕರ ಒಂದು ಕೆಟ್ಟ ಹುಳುಗಳನ್ನು ಪರಿಪೂರ್ಣವಾಗಿ ಅನುಗ್ರಹವನ್ನು ಪಡೆಯೋಕ್ಕೆ ಸಾಕ್ಷಾತ್ ಆ ಜನ್ಮೇಜಯನ ಕಥೆಯನ್ನು ವಿಚಾರವನ್ನು ಹೇಳ್ತೀನಿ ಕೇಳಿ. ಪರೀಕ್ಷಿತ ಮಹಾರಾಜರು ಸ್ವತಃ ನಡ್ಕೊಂಡು ಬರ್ತಾ ಇದ್ದ ಸಮಯದಲ್ಲಿ ಒಂದು ಗುರುಕುಲಕ್ಕೆ ಹೋಗ್ತಾರೆ. ಬಾಯಾರಿಕೆ ದಣಿದಿರ್ತಾರೆ. ಹೊರಗಡೆ ಎಲ್ಲ ಬೇಟೆ ಆಡ್ಕೊಂಡು ಬಂದಾಗ ಯಾವ ಬೇಟೆನೂ ಸಿಗಲಿಲ್ಲ. ಅಯ್ಯೋ ಸುಸ್ತಾಗೋಗಿದೆ ಅಂತ ನೋಡಿದಾಗ, ಅಯ್ಯೋ ಇಲ್ಲೆಲ್ಲೋ ಗುಡಿಸ್ಲಿದೆಯಲ್ಲ, ಬನ್ನಿ ಆಶ್ರಮ ಹತ್ತಿರದಲ್ಲಿರುತ್ತೆ ಅಂತ ಒಂದು ಕಡೆ ಆ ಕಡೆ ಹೋಗ್ತಾರೆ. ಹೋಗ್ತಾ ಬಂದಾಗ ಅಲ್ಲಿ ಗುಡಿಸ್ಲೆಲ್ಲ ಹುಡುಕಾಡ್ತಾರೆ. ಯಾರಿಲ್ವಾ? ಯಾರಲ್ಲಿ ಅಂತಾರೆ. ಯಾರೂ ಇಲ್ಲ. ಸರಿ, ಹೀಗೆ ತಿರುಗಿ ಆ ಕಡೆ ವಾಪಸ್ ಬರ್ತಾ ಇರಬೇಕಾದ್ರೆ ದೂರದಲ್ಲಿ ಓಂ ನಮಃ ಶಿವಾಯ ಅನ್ನೋ ಶಬ್ದ ಕೇಳಿಸ್ತು. ಎಷ್ಟು ಚೆನ್ನಾಗಿ ಆ ಶಬ್ದ ಕೇಳಿಸ್ತು ಅನ್ನೋದಕ್ಕೆ ಆ ಶಬ್ದದ ಹತ್ರನೇ ಹಾಗೇ ಹಿಂಬಾಲಿಸ್ತಾ ಹೋಗ್ತಾರೆ. ಇನ್ನೇನು ಹತ್ರ ಹತ್ರ ಅಂತ ಹೋಗ್ತಾ 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 ನೋಡಿದ್ರೆ ದೂರದಲ್ಲಿ ಒಂದು ಶಬ್ದ. ಏನು ಇಷ್ಟು ದೂರ ಈ ಶಬ್ದ ಇಷ್ಟು ಹತ್ರಕ್ಕೆ ಕೇಳಿಸ್ತಾ ಇದ್ದಾಗಿದೆಯಲ್ಲ ಅಂತ ಹೋಗಿ ನೋಡ್ತಾರೆ. ಅಲ್ಲಿ ಆ ಋಷಿ ತಪಸ್ಸು ಮಾಡ್ತಾ ಇರ್ತಾರೆ. ಏಕಾಂತದಲ್ಲಿ ನಿರ್ವಾಣ ತಪಸ್ಸನ್ನು ಮಾಡ್ತಾ ಇರ್ತಾರೆ. ಆ ಋಷಿಗಳ ತಪಸ್ಸನ್ನು ಮಾಡ್ತಾ ಇದ್ದಾಗ ಪ್ರಭು ಎದ್ದೇಳಿ ಮೇಲಕ್ಕೆ ಅಂತಾನೆ. ಅವ್ರು ಗಾಢ ನಿದ್ರೆ ಅಲ್ಲ, ಗಾಢ ತಪಸ್ಸಿನಲ್ಲಿ ಈ ನಿದ್ರಾವಸ್ಥೆಗಿಂತ ಮಿತಿ ಮೀರಿ ಪರಮಾತ್ಮನ ಹತ್ರನೇ ಸೇರ್ಕೊಂಡ್ಬಿಟ್ಟಿರ್ತಾರೆ. ಅಷ್ಟು ಶಕ್ತಿಶೀಲವಾಗಿರ್ತಕ್ಕಂಥವ್ರು. ಇವನೇನು ಮಾಡ್ತಾನೆ, ಎಬ್ಸೋಕ್ಕೆ ಪ್ರಯತ್ನ ಪಟ್ಟಾಗ ಅವ್ರು ಹೇಳ್ದಿದ್ದಾಗ ಕದಲಿಸ್ತಾನೆ. ಅವ್ರನ್ನ ಮುಟ್ಟಿ ಕದಲಿಸ್ತಾನೆ. ಭಾಳ ದೊಡ್ಡ ತಪ್ಪು ಮಾಡಿಬಿಟ್ಟ. ಆ ಮುಟ್ಟಿ ಕದಲಿಸಿದಾಗ ಅಲ್ಲಿ ಮೊದಲನೇ ಶಾಪ ಬಂತು. ಎರಡನೇ ಶಾಪ ಕದಲಿಸೋದಲ್ಲದೆ ಆ ಜುಟ್ಟನ್ನು ಹಿಂಗೆ ಹಿಡ್ಕೊಂಡು ಎಳೆದಾಡ್ತಾನೆ. ಆ ತಲೆಯನ್ನು ಅಲ್ಲಾಡಿಸಿದಾಗ ಅಲ್ಲಿ ಜಟಾಶಂಕರನಾಗಿ ಆ ಮುನೀಶ್ವರನಾಗ್ತಾನೆ. ಅಂದಿನಿಂದ ಇಂದವರೆಗೂ ಮುನೀಶ್ವರ ಅಂತಕ್ಕಂಥ ಹಾವುಗಳು ಏನು ಬೆಳ್ಳಗಿರುತ್ತೆ,
ಕಪ್ಪು ಬರೀ ತಲೆ ಮಾತ್ರ ಕಪ್ಪಾಗಿರುತ್ತೆ, ಮಿಕ್ಕ ದೇಹವೆಲ್ಲ ಬೆಳ್ಳಗಿರುತ್ತೆ. ಇದೇ ಮುನೀಶ್ವರನ ಸಂಚಾರ ಆ ಪೊಟ್ಟೆಯಲ್ಲಿ ವಾಸವಾಗಕ್ಕೆ ಶುರು ಮಾಡುತ್ತೆ. ತದನಂತರ ಮೂರನೇ ತಪ್ಪೇನು ಮಾಡ್ಬಿಟ್ಟ, ಆ ಕಡೆ ಈ ಕಡೆ ಎಲ್ಲ ಹುಡುಕಾಡ್ತಾನೆ. ಹುಡುಕಾಡ ಪಕ್ಷದಲ್ಲಿ ನೋಡ್ತಾನೆ ಒಂದು ಸತ್ತು ಬಿದ್ದ ಹಾವಿರುತ್ತೆ. ಅಯ್ಯೋ ಸತ್ತು ಬಿದ್ದ ಹಾವಲ್ಲ ಅಂತ ಅವನಲ್ಲಿರ್ತಕ್ಕಂಥ ಆ ಧನುರ್ಬಾಣದಲ್ಲಿ ಏನು ಮಾಡ್ತಾನೆ, ಎತ್ಕೊಂಡು ಆ ಸತ್ತೋದ ಹಾವನ್ನು ಆ ಋಷಿಗಳ ಮೇಲೆ ಹಾಕ್ತಾನೆ. ಋಷಿಗಳ ಮೇಲೆ ಹಾಕಿ ಇನ್ನೇನು ಹೊರಡಬೇಕು, ಋಷಿಗಳು ತೇಜಸ್ಸಿನಿಂದ ಹಾಗೇ ಎದ್ದೇಳ್ತಾರೆ, ತನ್ನ ಜ್ಞಾನಕ್ಕೆ ಪುನರ್ಚೇತನಗೊಳ್ತಾರೆ. ಜ್ಞಾನದಿಂದ ಹೊರಭಾಗದಲ್ಲಿ ಬಂದು ನೋಡ್ತಾರೆ, ಮೈಯಲ್ಲಿ ಮೆತ್ತನೆ ಒಂದು ಸ್ಪರ್ಶ. ಏನು ಅಂತ ನೋಡಿದ್ರೆ ಹಾವು. ಎಲೆ ಪರೀಕ್ಷಿತ್ ಮಹಾರಾಜನೇ, ಈ ಒಂದು ಹಾವು ಸತ್ತು ಬಿದ್ದ ಹಾವಿಂದ, ಇದೇ ಹಾವಿನಿಂದ ನಿನ್ನ ಮೃತ್ಯು ಆಗಲಿ ಅಂತ ಶಾಪವನ್ನು ಹಾಕ್ತಾರೆ. ಅದಕ್ಕೋಸ್ಕರ ಆ ಮೃತ್ಯು, ಈ ಸತ್ತೋದ ಹಾವಿಂದ ಮೃತ್ಯು ಅಂದರೆ ಸತ್ತೋಗ ಆಗೋಗಿರೋದನ್ನ ನೀವು ಹಾಕಿರೋ ಶಾಪ, ಮತ್ತೆ ಹಾವಿನಿಂದ ಅದೇ ರುಥನ, ಈ ಹಾವಿಗೆ ನಾನೇ ಜೀವ ಕೊಡ್ತೀನಿ ಅಂತ ಹೇಳಿ ಆ ಮೃತ್ಯು ಪರಿವರ್ತನೆ ಮಾಡಿ ಆ ಹಾವಿಗೆ ತನ್ನ ದೇಹದಲ್ಲಿರ್ತಕ್ಕಂಥ ಪ್ರಾಣವನ್ನು ತೇಜಸ್ಸಿ ಅದಕ್ಕೆ ಕೊಟ್ಟು, ಸರ್ಪ ಬಹಳ ರಕ್ಷಣೆಯಿಂದಾಗಿರು, ಈ ಸರ್ಪದಿಂದಾನೇ ನಿನ್ನ ಮೃತ್ಯು ಅಂತ ಹೇಳಿ ಆ ಹಾವು ಹೊಟ್ಟೋಗುತ್ತೆ. ಈ ಋಷಿ ತನ್ನ ಪ್ರಾಣವನ್ನು ಅಪಾಯನ ಕೊಟ್ಬಿಡ್ತಾರೆ. ತದನಂತರ ಆ ಹಾವು ಹೋಗ್ತಾ ಇದ್ದ ಸಮಯದಲ್ಲಿ ಮಧ್ಯದಲ್ಲಿ ಒಂದು ಬ್ರಾಹ್ಮಣ ಸಿಗ್ತಾನೆ. ಆ ಬ್ರಾಹ್ಮಣ ಸಿಕ್ಕಿದಾಗ ಈ ಋಷಿ ಹೋಗ್ತಾ ಇದ್ದ ಹಾವು, ಆ ಋಷಿಯಾಗಿದ್ದಿದ್ದೇ ತನ್ನ ಪ್ರಾಣವನ್ನು ಕೊಟ್ಟಾಗ ಹಾವು ಹೋಗ್ತಾ ಇದ್ದಾಗ ಬ್ರಾಹ್ಮಣ ಸಿಗ್ತಾನೆ. ಬ್ರಾಹ್ಮಣ ಈ ಹಾವನ್ನು ಪರೀಕ್ಷೆ ಮಾಡೋಕ್ಕೋಸ್ಕರ ಏನನ್ನ ಮಾಡ್ತಾನೆ, ಎಲೆ ಹಾವೇ ನಿಂತ್ಕೋ ಅಂತಾನೆ. ಈ ಪರೀಕ್ಷಿತ್ ಮಹಾರಾಜ್ ತನ್ನ ರಾಜ್ಯಕ್ಕೆ ಹೊರಟೋದ, ಶಾಪವನ್ನು ಪರಿಪೂರ್ಣವಾಗಿ ತಗೊಂಡ ಹೊರಟೋದ. ಅಲ್ಲಿ ಆ ಬ್ರಾಹ್ಮಣ ತಾನು ಕೇಳ್ಕೊಂಡಿದ್ದ ಹಾವಿಗೆ, ನಾನು ಹೇಳ್ದ ಹಾಗೆ ಕೇಳ್ತೀಯ ಅಂತಾನೆ. ಕೇಳ್ತೀನಿ, ನೀನು ಇಂಥ ಒಳ್ಳೆ ಹಾವು ನಾನು ಎಲ್ಲೂ ನೋಡಿಲ್ಲ, ನಿನ್ನಲ್ಲಿ ಏನಿದೆ ಶಕ್ತಿ ಅಪಾರವಾದ್ದು ಅಂತಾನೆ. ಆ ಅಪಾರವಾದ ಶಕ್ತಿಗೆ ಅದಕ್ಕೆ ಸ್ವಲ್ಪ ಗಡ್ಡ ಇದ್ದ ಹಾಗಿರುತ್ತೆ, ಪುಟ್ಟದಾಗಿರ್ತಕ್ಕಂಥದ್ದು. ಇವತ್ತಿಗೂ ಅದಕ್ಕೆ ಹಾವಿಗೆ ವೃದ್ಧ ಹಾವಾದರೆ ಅದಕ್ಕೆ ರೆಕ್ಕೆ ಬರುತ್ತೆ. ಬಹಳ ವರ್ಷದ ಹಾವು ನಿಧಿ ಸ್ವರೂಪದಲ್ಲಿದ್ದರೆ ಅದಕ್ಕೆ ಗಡ್ಡ ಸ್ವರೂಪದಲ್ಲಿ ಕೂದಲೆಲ್ಲ ಬರುತ್ತೆ, ಬಿಳಿ ಕೇಶಗಳು ಬರುತ್ತೆ. ಸ್ವಲ್ಪ ದಿನ ಆಗ್ತಾ 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 ದೊಡ್ಡ ಸರ್ಪ, 18 ಅಡಿ ಸರ್ಪ, ಕಾಳಿಂಗ ಸರ್ಪ ಇಷ್ಟು ಪುಟ್ಟದಾಗತ್ತೆ. ತದನಂತರ ಅದಕ್ಕೆ ರೆಕ್ಕೆ ಬಂದು ಹಾರು ಹೋಗುತ್ತೆ. ಇದು ಯಕ್ಷ ಕಿನ್ನರ ಕಿಂಪುರುಷಗಳ ವಿಶೇಷವಾಗಿ ನಡೆದಿರೋ ಘಟನೆ. ಇವತ್ತಿಗೂ ನೀವು ಬೆಂಗಳೂರು ಒಂದು ಕ್ಷೇತ್ರದಲ್ಲಿ ಸಾಕ್ಷಾತ್ ಭದ್ರಕಾಳಿ ದೇವಸ್ಥಾನದಲ್ಲಿ ಈ ಹಾವನ್ನು ಸಾಕ್ಷಾತ್ ಶುಕ್ರವಾರ ಅಮಾವಾಸ್ಯೆ ದಿವಸನೋ ಅಥವಾ ವಿಶೇಷವಾಗಿ ಸೋಮವಾರ ದಿವಸ ಪೌರ್ಣಮಿ ದಿವಸನೋ ಇದನ್ನು ದರ್ಶನ ಮಾಡ್ಬೋದು. ನಾನೇ ನಿಮಗೆ ಕರ್ಕೊಂಡು ಹೋಗಿ ದರ್ಶನ ಕೂಡ ಮಾಡಿಸ್ಕೊಡ್ತೀನಿ. ಆದರೆ ಆ ಧೈರ್ಯ ನಿಮಗಿರಬೇಕು. ವೀರಭದ್ರ ಸ್ವಾಮಿಯ ಪೂಜೆ ಸಾಯಂಕಾಲ 7 ಗಂಟೆಯಿಂದ ರಾತ್ರಿ 1:30ವರೆಗೂ ಆ ಪೂಜೆ ಆಗುತ್ತೆ. ನಿರ್ಭಯವಾಗಿ ಕುಕ್ಕುರ್ಸ್ಕೊಂಡಿರಬೇಕು. ಎಲ್ಲರೂ ಕೂತ್ಕೊಂಡು ವೀರಭದ್ರ ಸ್ವಾಮಿಯ ಸ್ಮರಣೆ ನೀವು ಮಾಡ್ತಾ ಇರಬೇಕು. ಆ ಹಾವು ಹಾರ್ಕೊಂಡು ಬರುತ್ತೆ, ಆ ಮರದಲ್ಲಿ ದರ್ಶನವನ್ನು ಕೊಡುತ್ತೆ. ಆ ತೇಜಸ್ಸು ಬೆಳಕನ್ನು ನೀವು ನೋಡಬೇಕು. ಅನುಭವ ಪಟ್ಟವರು ನಾವುಗಳಿದ್ದೀವಿ. ಸಾಕಷ್ಟು ಜನ ಭಯಭೀತರಾಗಿ ಓಡ್ ಹೋದವರು ಇದ್ದಾರೆ. ಯಾಕೆಂದರೆ ನೀವು ಆ ಹಾವು ಬರೋವರೆಗೂ ಕೂತಿದ್ದಾಗ ಪಕ್ಕದಲ್ಲಿ ಗೆಜ್ಜೆ ಶಬ್ದ ಯಾರ್ಯಾರ್ದೋ, ಕಿನ್ನರ ಕಿಂಪುರುಷ ಪುಟ್ಟದಾಗಿ ಬಂದಿರತಕ್ಕಂಥ ದೇವಗಣಗಳು ಎಲ್ಲರೂ ಅನ್ನೋ ಶಬ್ದಗಳು, ಮಧ್ಯದಲ್ಲಿ ನಾದಗಳು, ಢಮುರಗ. ಆ ಪ್ರಶ್ನೆ ಅವತ್ತು ಯಾರೋ ಕೇಳಿದ್ರು, ಮುನೀಶ್ವರನ ದೆವ್ವನ ಅಂತ. ನಿಜವಾಗ್ಲೂ ದೇವ್ರು ಯಾರೋ ದೆವ್ವ ಯಾರು ಅಂತ ನಾನು ತೋರಿಸ್ಕೊಡ್ತೀನಿ. ದೆವ್ವಗಳಾಗಿರ್ತಕ್ಕಂಥವ್ರು ನೀವುಗಳು ಮನುಷ್ಯರು, ದೇವರುಗಳಲ್ಲ. ದೇವರುಗಳೇ ಸ್ವತಃ ಭೂಮಿ ಮೇಲೆ ಬಂದರೂ ಸಹ ನಾಳೆ ಎಷ್ಟು ಕಲಿಯುಗ ಘೋರವಾಗಿದೆ ಅಂದರೆ, ನಿಜಕ್ಕೂ ಅನ್ಯಾಯ ಮಾಡಿರ್ತಕ್ಕಂಥ ಪರಮಾತ್ಮ ಕೃಷ್ಣ ಪರಮಾತ್ಮ ಬಂದ್ರೂ ಏನಯ್ಯ ನಾಟಕದ ಕಂಪ್ನಿಯಿಂದ ಬಂದಿದೆಯಾ ಅಂತೀರ, ಅಂಥ ಕಚಡ ಜನ ನೀವುಗಳು. ಅದಕ್ಕೆ ಜನದಷ್ಟು ವಿಷಪ್ರಾಣಿ ನಾ ಭೂತೋ ನ ಭವಿಷ್ಯತಿ.